ಅಖಿಲ ಕರ್ನಾಟಕ ಮಹಮ್ಮದಿಯರ ಕನ್ನಡ ವೇದಿಕೆ ಮತ್ತು ಮಸ್ಜಿದತಾಹ ಆಡಳಿತ ಮಂಡಳಿ ವತಿಯಿಂದ ಸೌಹಾರ್ದ ರಂಜಾನ್ ಹಬ್ಬದಾಚರಣೆ. ಹಾಂಗೆಳೆಯರೇ, ಬೆಂಗಳೂರಿನ ಜಯಪ್ರಕಾಶ್ ನಾರಾಯಣ್ ಗ್ರೌಂಡ್ನಲ್ಲಿ ರಂಜಾನ್ ಹಬ್ಬದ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಪದಾಧಿಕಾರಿಗಳು, ತಾಹಾ ಬೈತುಲ್ ಮಾಲ್ ಕಮಿಟಿ ಮತ್ತು ತಾಹಾ ಯುವ ವಿಭಾಗದ ವತಿಯಿಂದ ರಾಜರಾಜೇಶ್ವರಿ ಕ್ಷೇತ್ರದ ಎಂಎಲ್ಎ ಮುನಿರತ್ನ ಹಾಗೂ ದಲಿತ ಮುಖಂಡರನ್ನು ಸನ್ಮಾನಿಸಲಾಯಿತು. ಸನ್ಮಾನ್ಯ ಆರಾನಗರ ವಿಧಾನಸಭಾ ಕ್ಷೇತ್ರದ ಜನಪರ ಶಾಸಕರು ಹಾಗೂ ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ ಇವರು ನಮಗೆ ಸಂಪೂರ್ಣವಾಗಿ ಸಹಕರಿಸಿದ್ದಾರೆ. ಯಾವುದೇ ನಾವು ಮೊದಲು ಸೀತಾರಾಮ್ ಅವರು ಕೊಟ್ಟಂತ ಒಂದು ಸಣ್ಣ ಪ್ರದೇಶದಲ್ಲಿ ನಮಾಜ್ ಮಾಡ್ತಾ ಇದ್ದಾಗ ನಮಗಲ್ಲಿ ಮುಂದೆ ಜೆಪಿ ಪಾರ್ಕ್ ಗೇಟ್ ಕೀ ಹಾಕಿಸುವಂತಹ ಜನಪ್ರತಿನಿಧಿಗಳ ಆ ಭಾಗದಲ್ಲ, ಕೇವಲ ಬಿಬಿಎಂಪಿ ಸದಸ್ಯರ ಮಟ್ಟದಲ್ಲಿ ಆ ಥರ ತೊಂದರೆ ಆಗ್ತಾ ಇತ್ತು. ಆದರೆ ಇವರು ಶಾಸಕರಾದ ಮೇಲೆ ಎಲ್ಲ ರೀತಿಯ ರಾತ್ರಿ 2 ಗಂಟೆಗೆ 2 ವೀಲರ್ ಬಂದು ಏನು ವ್ಯವಸ್ಥೆ ಆಗಿ ನೋಡುವಂತ ಶಾಸಕರು ಮುನಿರತ್ನ ಅವರು ಆಗಮಿಸಿದ್ದಾರೆ. ಚಪ್ಪಾಳೆ ತಟ್ಟಬಾರದು, ದಯಮಾಡಿ ಶಾಸಕರು ಬಂದಿದ್ದಾರೆ. ಅವರಿಗೆ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಮಾನ್ಯ ಎಲ್ಲ ಪದಾಧಿಕಾರಿಗಳು, ಬೈತುಲ್ ಮಾಲ್ ಪದಾಧಿಕಾರಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೊಡ್ತಾರೆ. ಇಲ್ಲಿ ಆಗಮಿಸಬೇಕಂತ ಕೊಡ್ಕೊಳ್ತಾರೆ. ಸಮೀವುಲ್ಲಾ ಕನ್ನಡ ಸಮೀವುಲ್ಲಾ ಮೇಲೆ ನನಗೆ ಬಹಳ ಅಪಾರವಾದ ಅಭಿಮಾನ, ಗೌರವ. ಯಾಕೆಂದ್ರೆ ಅವ್ರ ಹೆಸರೇ ಕನ್ನಡ ಸಮೀವುಲ್ಲಾ. ನ್ಯಾಯ, ನೀತಿ, ಧರ್ಮ ಜೊತೆಯಲ್ಲಿ ತಗೊಂಡೋಗುವಂತ ಒಂದು ವ್ಯಕ್ತಿ. ನನ್ನ ಸ್ನೇಹಿತರು ಸಮೀವುಲ್ಲಾ ಅಂತ ಹೇಳೋದಕ್ಕೆ ನಾನು ತುಂಬಾ ಸಂತೋಷ ಪಡ್ತೀನಿ. ಸಮೀವುಲ್ಲಾ ಅವರಿಗೆ ನಾನು ಮೊದಲನೇ ಬಾರಿ ಮಾತು ಕೊಟ್ಟಿದ್ದೆ, ನಾನು ಎಲ್ಲಿವರೆಗೂ ಶಾಸಕನಾಗಿರ್ತೀನಿ ಅಲ್ಲಿವರೆಗೂ ಇಲ್ಲಿ ಬರ್ತಾನೆ ಇರ್ತೀನಿ, ಎಲ್ಲಿವರೆಗೂ ನಾನು MLA ಆಗಿರ್ತೀನಿ ಅಲ್ಲಿವರೆಗೂ ಇಲ್ಲಿ ಬರ್ತಾನೆ ಇರ್ತೀನಿ. ಇವತ್ತು ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಸಂತೋಷವಾಗಿ, ನೆಮ್ಮದಿಯಾಗಿ ಜೀವನ ಮಾಡ್ತಾ ಇರ್ತಕ್ಕಂಥ ಒಂದು ದೇಶ ಯಾವುದು ಅಂದ್ರೆ ಅದು ಒಂದೇ ಒಂದು ಭಾರತ ದೇಶ ಮಾತ್ರ ಆಗಿರುತ್ತೆ, ಬೇರೆ ಯಾವ ದೇಶನೂ ಇಲ್ಲ.